ಹಲೋ ಫ್ರೆಂಡ್ಸ್, ಮ್ಯಾಕ್ಸಿಮಮ್ ತುಂಬ ಜನ ವೀಕೆಂಡ್ಸಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಯಾವುದರ ಒಂದು ಬ್ಯೂಟಿಫುಲ್ ಲೊಕೇಶನ್ಗೆ ಹೋಗಬೇಕು, ಮೈಂಡ್ ಫ್ರೆಶ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದರಲ್ಲೂ ಎಸ್ಪೆಷಲಿ ಇವಾಗಿನ ದಿನದಲ್ಲಿ ಮಾತ್ರ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಉತ್ತರ ಕನ್ನಡಕ್ಕೆ ಬರ್ತಾ ಇದ್ದಾರೆ. ಯಾಕೆ ಅಂದರೆ ಇಲ್ಲಿ ನೇಚರ್ ಯಾವ ಡಿಸ್ಟಿಕ್ಗೂ ಕಡಿಮೆ ಇಲ್ಲ, ಮತ್ತು ಇದೊಂದು ಸ್ವರ್ಗನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರದೊಂದು ನೇಚರು ಮತ್ತು ಕಲ್ಚರ್ ಇದೆ ಈ ಊರಲ್ಲಿ. ಇತ್ತೀಚಿನ ದಿನಗಳಲ್ಲಿ ಮೋಸ್ಟ್ ವಾಂಟೆಡ್ ಟೂರಿಸಮ್ ಪ್ಲೇಸ್ ಅಂದರೆ ಅದು ಹೊನ್ನಾವರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಷ್ಟೋ ಜನ ಎಷ್ಟೇ ಕೆಲಸ ಇದ್ರೂ ಫ್ರೀ ಮಾಡಿಕೊಂಡು ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡ್ತಾನೆ ಇರ್ತಾರೆ. ಏನಕ್ಕಪ್ಪ ಅಂದರೆ ಮೈಂಡ್ನ ರೀಸೆಟ್ ಮಾಡೋಕ್ಕೆ. ಆ ಥರದೊಂದು ನೇಚರ್ ಇಲ್ಲಿದೆ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಏನಕ್ಕಪ್ಪ ಅಂದರೆ ನಾನು ಹುಟ್ಟಿದ್ದೆಲ್ಲ ಹೊನ್ನಾವರದಲ್ಲೇ, ಅದಕ್ಕೆ ಆ ಪ್ರೈಡ್ ನನಗಿದೆ. ಏನು ಅವಾಗಿಂದ ಇವನು ತೋಟದ ರೋಡಲ್ಲೇ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅನ್ಕೊತಿದ್ದೀರಲ್ವಾ? ಹೌದು, ನಾನು ನಿಮಗೆ ತೋರಿಸ್ತಿರೋ ಲೊಕೇಶನ್ ಮಾತ್ರ ಅದ್ಭುತವಾಗಿರುತ್ತೆ. ಈ ಥರ ಒಂದು ಲೊಕೇಶನ್ ನೀವು ನೋಡಿರ್ತೀರ, ಬಟ್ ಎಲ್ಲಿ ನೋಡಿರ್ತೀರ ಅಂದರೆ ಇವಾಗ ಹೊನ್ನಾವರದಿಂದ ನೀವು ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಹೋಗಿರ್ತೀರ ನೋಡಿ, ಅಲ್ಲಿ ಮಾತ್ರ ನೋಡಿರ್ತೀರ ಈ ಥರ ಒಂದು ಲೊಕೇಶನ್. ಬಟ್ ನಾನು ಒಳ ಹಾದಿಲಿ ನಿಮ್ಮನ್ನ ಕರ್ಕೊಂಬರ್ತಾ ಇದ್ದೀನಿ. ನೀವು ಬೋಟಲ್ಲಿ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡೋದು ಬೇರೆ, ಆದರೆ ನಾನು ನಿಮ್ಮನ್ನ ಡೈರೆಕ್ಟ್ ನಾನು ಎಲ್ಲಿ ಕರ್ಕೊಂಬರ್ತಾ ಇದ್ದೀನಿ ಅಂದರೆ ಊರು ಒಳಗಿಂದನೇ ಕರ್ಕೊಂಬರ್ತಾ ಇದ್ದೀನಿ. ಯಾರೇ ಹೊನ್ನಾವರದಿಂದ ಬಂದ್ರೂ ಈ ಒಂದು ಪ್ಲೇಸಿಗೆ ಬರಲೇಬೇಕು, ಯಾಕಂದರೆ ಇಲ್ಲಿ ಬಂದೇ ನೀವು ತಿರ್ಗಾ ಯೂ ಟರ್ನ್ ಹೋಗೋದು. ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ರೈನಿ ಸೀಸನಲ್ಲಂತೂ ಇಲ್ಲಿ ಓಡಾಡೋಕ್ಕಂತೂ ಚಾನ್ಸೇ ಇಲ್ಲ. ನಾನು ನಿಮ್ಮನ್ನ ಇವಾಗ ರೋಡೆಲ್ಲ ತೋರಿಸಿದ್ನಲ್ಲ ತೋಟದ ಹಾದಿಲಿ, ಇಲ್ಲಂತೂ ರೈನಿ ಸೀಸನ್ ಬಂದರೆ ಓಡಾಡೋಕ್ಕಂತೂ ಆಗೋಲ್ಲ. ಯಾಕಂದರೆ ಇವಾಗ ನಾನು ನಿಮ್ಗಲ್ಲಿ ಶರಾವತಿ ಬ್ಯಾಕ್ ವಾಟರ್ ರಿವರ್ ತೋರಿಸ್ತಾ ಇದ್ದೀನಲ್ಲ, ಏನು ಇವಾಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಮಳೆ ಬಂದರೆ ಫುಲ್ಲು ತುಂಬೋಗ್ಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ ಓಡಾಡೋಕ್ಕಂತೂ ಚಾನ್ಸೇ ಇಲ್ಲ. ಎಷ್ಟೊಂದು ಜನ ರೈನಿ ಸೀಸನಲ್ಲಿ ಈ ಒಂದು ಪ್ಲೇಸಿಗೆ ಬರೋಕ್ಕೆ ಇಷ್ಟಪಡ್ತಾರೆ. ಏನಕ್ಕಪ್ಪ ಅಂದರೆ ಆಲ್ರೆಡಿ ನಮ್ಮೂರು ಫೇಮಸ್ಸು ನೇಚರ್ಗೆ, ನಾವೊಂದು ಸೌಂದರ್ಯಕ್ಕೆ ಎಲ್ಲ ಮಾರೋಗಿರ್ತಾರೆ. ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಹೊನ್ನಾವರ. ಮತ್ತು ರೈನಿ ಸೀಸನಲ್ಲಿ ತುಂಬ ಜನ ಬೋಟಿಂಗ್ಗೆ ಬರ್ತಾ ಇರ್ತಾರೆ, ಆದರೆ ಬೋಟಿಂಗ್ ಸ್ಟಾಪ್ ಮಾಡಿರ್ತಾರೆ. ಯಾಕಂದರೆ ಗೌರ್ಮೆಂಟ್ ಆರ್ಡ್ರ್ ಆಗಿರುತ್ತೆ. ಇಲ್ಲಿ ವಾಟರ್ ಲೆವೆಲ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಇವಾಗ ನಾನು ನಿಮ್ಮ ಪ್ಲೇಸ್ ತೋರಿಸ್ತಾ ಇದ್ದೀನಿ ನೋಡಿ, ಇದು ಮಳೆ ಸೀಸನಲ್ಲಂತೂ ಇಲ್ಲಿ ಓಡಾಡೋಕ್ಕಂತೂ ಚಾನ್ಸೇ ಇಲ್ಲ. ಯಾಕಂದರೆ ಫುಲ್ಲು ತುಂಬೋಗಿರುತ್ತೆ 2-3 ಮಂತ್ಸ್. ಇನ್ನು ವಾಟರ್ ಲೆವೆಲ್ ಜಾಸ್ತಿ ಇರೋ ಕಾರಣ ಬೋಟಿಂಗ್ ಎಲ್ಲ ಸ್ವಲ್ಪ ಸ್ಟಾಪ್ ಮಾಡಿರ್ತಾರೆ. ಮಳೆಗಾಲದಲ್ಲಿ ಬಂದರೆ ಇದೊಂದು ಡಿಸಡ್ವಾಂಟೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ರೈನಿ ಸೀಸನ್ ಆಗಿರ್ಬೋದು, ಆಮೇಲೆ ವಿಂಟರ್ ಸೀಸನ್ಲಾಗಿರ್ಬೋದು. ವಿಂಟರ್ ಸೀಸನಲ್ಲಿ ಸ್ವಲ್ಪ ಬೋಟಿಂಗ್ ಎಲ್ಲ ಜಾಸ್ತಿ ಇರುತ್ತೆ. ಲೈಕ್ ಈ ಟೈಮಲ್ಲೆಲ್ಲ ಬಂದರೆ ಅಂತೂ ಸಕ್ಕತ್ತಾಗಿರುತ್ತೆ. ಮತ್ತು ವ್ಯೂ ಅಂತೂ ಅದ್ಭುತ. ನಾನು ಹೊಳಾದಲ್ಲಿ ನಿಮಗೆ ತೋರಿಸೋದೀನಿ, ಇದೇ ಎಷ್ಟು ಚೆನ್ನಾಗಿದೆ ಅಂದರೆ ಇನ್ನು ನೀವು ಡೈರೆಕ್ಟು ರಿವರ್ ಮೇಲೆ ಹೋಗ್ತಾ ಇರ್ತೀರ ನೋಡಿ, ಅದೆಲ್ಲ ಮಸ್ತಾಗಿರುತ್ತೆ ನೋಡೋಕ್ಕೆ ಮಾತ್ರ. ಆದರೆ ನನಗೆ ಬೋಟ್ ಮೇಲೆ ಹೋಗೋಕ್ಕಿಂತ ಒಳಾದಿಲ್ಲಿ ವ್ಯೂ ನೋಡಿಕೊಂಡು, ನೇಚರ್ನ ನೋಡಿಕೊಂಡು, ರಿವರ್ನ ನೋಡಿಕೊಂಡು ಹೋಗೋದೇ ನನಗೆ ತುಂಬ ಇಷ್ಟ. ನಮಗೆ ಬೋಟಿಂಗ್ ಎಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ, ಯಾಕಂದರೆ ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಅಲ್ವಾ. ಸೊ ಇಲ್ಲಿರೋರಿಗೆ ಆ ಬೋಟಿಂಗ್ ಮಾಡಬೇಕನ್ನೋ ಇಂಟ್ರೆಸ್ಟ್ ಹೋಗಿರುತ್ತೆ. ಅಂದರೆ ಇಂಟ್ರೆಸ್ಟ್ ಇರುತ್ತೆ, ಆದರೆ ಇಲ್ಲಿರೋರಿಗೆ ನಾವು ಆಲ್ರೆಡಿ ಮಾಡಿರ್ತೀವಲ್ಲ, ಇನ್ನೇನಕ್ಕೆ ಅನ್ನೋ ಒಂದು ಥಾಟ್ ಇರುತ್ತೆ. ನನಗಂತೂ ಊರೊಳಗೆ ಓಡಾಡಿಕೊಂಡು ತೋಟದ ಹಾದಿಯಲ್ಲಿ ಹೋಗ್ತಾ ಅಲ್ಲಿ ಪರಿಚಯ ಇರೋರನ್ನ ಮಾತಾಡಿಸ್ಕೊಂಡು ಹೋಗೋ ಫೀಲೇ ಬೇರೆ. ನಾನಿಲ್ಲಿ ವ್ಲಾಗ್ ಮಾಡ್ತಿರೋ ಕಾರಣ ಬಂದು ಇವಾಗ ನಿಮಗೊಂದು ಸೇತುವೆ ಥರ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನೀವೇನು ನೋಡ್ಬೋದು, ಅಲ್ಲಿ ವ್ಯೂ ಮಾತ್ರ ಸಕ್ಕತ್ತಾಗಿರುತ್ತೆ. ಇವಾಗ ಬೋಟಲ್ಲಿ ಬರೋರೆಲ್ಲ ಈ ಒಂದು ಪ್ಲೇಸಿಗೆ ಬಂದೇ ಹೋಗಬೇಕು. ಈ ಜಾಗದ ಹೆಸರು ಬಂದು ಮುಗುವಾ ಅಂತ. ಯೂಶ್ವಲಿ ಈ ಥರ ಲೊಕೇಶನ್ ಎಲ್ಲ ಸಡನ್ನಾಗಿ ಯಾರಾದ್ರು ಗೊತ್ತಿಲ್ದಿರೋರು ನೋಡಿದ್ರೆ ಯಾವುದು ಗುರು ಇದು ಕೇರಳ ಅಂದ್ಕೊತೀರಾ, ಆದರೆ ಖಂಡಿತ ಇದು ಕೇರಳ ಅಲ್ಲ, ಇದು ನಮ್ಮ ಹೊನ್ನಾವರ. ಕೇರಳದಲ್ಲಿ ಈ ಥರ ಪ್ಲೇಸಸ್ ಎಲ್ಲ ಜಾಸ್ತಿ ಇರುತ್ತೆ, ಆದರೆ ನಮ್ಮ ಹೊನ್ನಾವರ ಯಾವ ಸ್ಟೇಟ್ಗೂ ಕಡಿಮೆ ಇಲ್ಲ. ಯಾಕಂದರೆ ಆ ಥರದ ಒಂದು ನೇಚರ್, ಪ್ರಕೃತಿ ದೇವರು ಇಲ್ಲಿ ಸೃಷ್ಟಿ ಮಾಡೋಗ್ಬಿಟ್ಟಿದ್ದಾನೆ. ಅದನ್ನ ಇವಾಗ ಕಾಪಾಡಿಕೊಂಡು ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ. ನಾನು ಹೀಗೆ ದೇವಸ್ಥಾನಕ್ಕೆ ಬಂದಿದ್ದೆ, ನನಗೆ ಇಷ್ಟ ಆಗಿರೋ ದೇವ್ರನ್ನ ನೋಡ್ಕೊಂಡು ಹೋಗಬೇಕು ಅಂತ. ಹಂಗೆ ಇಲ್ಲಿ ಬರೋದು ಬಂದೆ, ಹಂಗೆ ಒಂದು ವ್ಲಾಗ್ ಮಾಡೋಣ ಅಂತ ಅನಿಸ್ತು, ಅದಕ್ಕೆ ವ್ಲಾಗ್ ಮಾಡಿದೆ. ನೋಡಿದ್ರಲ್ಲ ನಮ್ಮೂರಿನ ಪರಿಸರ ಹೇಗಿತ್ತು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಯಾಕಂದರೆ
ಸಾಮಾನ್ಯವಾಗಿ ಇಲ್ಲಿ ಹೊನ್ನಾವರಕ್ಕೆ ಬಂದಾಗ ಬೋಟಿಂಗ್ ಮಾಡೋಕ್ಕೆ ಸುಮಾರು ಜನ ಬರ್ತಾ ಇರ್ತಾರೆ ನೋಡಿ. ಅವ್ರು ಇದೇ ರೂಟಲ್ಲೇ ಹೋಗ್ತಾರೆ ಅವರು. ಆ್ಯಕ್ಚುಲಿ ಇವತ್ತು ನಮ್ಮ ಮನೆ ದೇವ್ರ ಪೂಜೆ ಇತ್ತು. ಸೊ ನನ್ನ ಔಟ್ಫಿಟ್ ಈ ಥರ ಇದೆ. ಹಂಗೆ ಬರೋದು ಬಂದೆ, ಹಂಗೆ ಇದು ಸರೌಂಡಿಂಗ್ಸ್ ಎಲ್ಲ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು. ಅದಕ್ಕೆ ಒಂದು ಮಿನಿ ಲಾಗ್ ಥರ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಇಲ್ಲಿ ಹೊನ್ನಾವರಕ್ಕೆ ಯಾರ್ಯಾರು ಬರ್ತಿರೋ ನೀವು ಅಫ್ಕೋರ್ಸ್ ಬೋಟಿಂಗ್ ನಿಮ್ಗೆ ಗೊತ್ತಿರುತ್ತೆ. ಶರಾವತಿ ಬ್ಯಾಕ್ ವಾಟರ್ಸ್ ನೋಡಿ, ಅದೆಲ್ಲ ನೀವು ಬಂದರೆ ಇದೇ ರೂಟಲ್ಲೇ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ. ಇದು ಒಳಹಾದಿ. ಎಲ್ಲ ಮನೆಯೆಲ್ಲ ನಿಮ್ಗೆ ಕಾಣಿಸುತ್ತೆ ನೋಡಿ. ಅಲ್ಲೊಂದಿದೆ. ಆ್ಯಕ್ಚುಲಿ ನಾನು ಬ್ಯಾಕ್ ಕ್ಯಾಮ್ರಾ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಫ್ರಂಟ್ ಕ್ಯಾಮ್ರಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು.